ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈಗಾಗಲೇ ನಿಮ್ಮ ಪರೀಕ್ಷೆ ತುಂಬಾನೇ ಹತ್ರ ಬರ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನ ನಡೆಸ್ತಾ ಇದ್ದೀರಾ ಅಂತ ಹೇಳಿ ಅನ್ಕೊಳ್ತೇನೆ. ಹಾಗೆ ಇದೇ ಸಂದರ್ಭದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಅಭ್ಯಾಸ ಪರೀಕ್ಷೆಗಳನ್ನ ಮಾಡ್ತಾ ಇದ್ದಾರೆ. ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ಸ್ ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ತುಮಕೂರಿನಲ್ಲೂ ಕೂಡ SSLC ಮಕ್ಕಳ ಫಲಿತಾಂಶವನ್ನ ಉತ್ತಮಪಡಿಸುವ ಸಲುವಾಗಿ ನಾವು ಕೂಡ ಅಭ್ಯಾಸ ಪರೀಕ್ಷೆಯನ್ನ ಮಾಡಿದ್ವಿ. ಇವತ್ತಿನ ದಿನದ ವಿಡಿಯೋನಲ್ಲಿ ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಹೇಗಿತ್ತು, ನಮ್ಮ ತುಮಕೂರು ಜಿಲ್ಲೆನಲ್ಲಿ ಸಿದ್ಧಪಡಿಸಿದ್ದು ಅಂತ ಹೇಳಿ ನಾನು ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಂತ ಹೇಳಿ ನೀವು ಕನ್ಸಿಡರ್ ಮಾಡಿ ಪರೀಕ್ಷೆಗೆ ಓದ್ಕೋಬಹುದಾಗಿದೆ. ಹಾಗೇನೆ ಪ್ರಶ್ನೆ ಪತ್ರಿಕೆಯನ್ನ ಸೆಟ್ ಮಾಡ್ತಕ್ಕಂತಹ ಸಂಪನ್ಮೂಲ ವ್ಯಕ್ತಿಗಳು ಯಾವ ಜಿಲ್ಲೆಯಿಂದ ಬಂದಿರ್ತಾರೆ ಅಂತ ಹೇಳಿ ಹೇಳಕ್ಕಾಗಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಪರೀಕ್ಷೆಗೆ ನಿಮ್ಗೂ ಕೂಡ ಇದು ಹೆಲ್ಪ್ ಆಗ್ಬಹುದು ಅಂತ ಹೇಳಿ ಅನ್ಕೊಂಡು ಬನ್ನಿ ನಮ್ಮ ತುಮಕೂರು ಜಿಲ್ಲೆಯ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ತರ ಇದೆ ಹಾಗೆ ಅದಕ್ಕೆ ಉತ್ತರಗಳನ್ನ ನೋಡ್ತಾ ಹೋಗೋಣ. ಸೊ ನಿಮ್ಗೆಲ್ಲ ಗೊತ್ತಿರೋ ತರ ಫಸ್ಟ್ ಮೇನ್ MCQs ಇರುತ್ತೆ. ಬಹು ಆಯ್ಕೆ ಪ್ರಶ್ನೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಆಯ್ಕೆಗಳನ್ನ ಕೊಡಲಾಗಿರುತ್ತೆ. ಅವುಗಳಲ್ಲಿ ಸೂಕ್ತವಾದಂತಹ ಉತ್ತರವನ್ನ ಆರಿಸ್ಕೊಂಡ್ಬಿಟ್ಟು ಖಾಲಿ ಬಿಟ್ಟ ಸ್ಥಳದಲ್ಲಿ ಭರ್ತಿ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ, ಅಥವಾ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಒಟ್ಟು 6 ಪ್ರಶ್ನೆಗಳು 6 ಅಂಕಗಳಿರುತ್ತೆ. ನಾನು ಇಲ್ಲಿ ಪ್ರಶ್ನೆಗಳನ್ನ ಹೇಳ್ತಾ ಹೋಗ್ತೀನಿ. ಹಾಗೇನೆ ನಿಮ್ಗೆ ಉತ್ತರ ಗೊತ್ತಿದ್ರೆ ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ನ ನೀಡ್ತಾ ಹೋಗಿ ಅಂತ ಹೇಳಿ ಹೇಳ್ತಾ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಅಂತ ಹೇಳಿ ಕೇಳಿದ್ದಾರೆ. ವರ್ಣಮಾಲೆ ಮೇಲೆ ಒಂದು ಪ್ರಶ್ನೆ ಅಂತೂ ಖಂಡಿತ ಇದ್ದೇ ಇರುತ್ತೆ. ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು, ಸ್ವರಗಳಲ್ಲಿರ್ತಕ್ಕಂತಹ ವಿಧಗಳು ಹಾಗೆ ವ್ಯಂಜನದಲ್ಲಿರ್ತಕ್ಕಂತಹ ವಿಧಗಳು, ಇವುಗಳನ್ನ ನೀಟಾಗಿ ನೀವು ತಿಳ್ಕೊಂಡಿರಿ. ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂತಹ ಅವರ್ಗೀಯ ವ್ಯಂಜನಗಳು, ವ್ಯಂಜನಗಳನ್ನ 2 ವಿಭಾಗ ಮಾಡಿದೀವಿ ನಾವು, ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಆಯ್ಕೆಗಳನ್ನ ಗಮನಿಸಿ. ಆಪ್ಷನ್ ಎ 6, ಆಪ್ಷನ್ ಬಿ 9, ಆಪ್ಷನ್ ಸಿ 13, ಆಪ್ಷನ್ ಡಿ 25. ಎಷ್ಟು ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ? ಎಸ್, ವೆರಿ ಗುಡ್, 9 ಸರಿಯಾದಂತಹ ಉತ್ತರ. ಯಾರ, ಲಾವ, ಶೇಷ, ಸಹ, ಳ. ಇನ್ನ ನೋಡಿ ಇಲ್ಲಿ 13 ಅಂತ ಕೊಟ್ಟಿದ್ದಾರೆ. 13 ಸ್ವರಗಳ ಸಂಖ್ಯೆ. 25 ಅಂತ ಹೇಳಿ ಕೊಟ್ಟಿದ್ದಾರೆ. 25 ವರ್ಗೀಯ ವ್ಯಂಜನಗಳ ಸಂಖ್ಯೆ. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಫಸ್ಟ್ ಮನಿ ಇರ್ತಕ್ಕಂತಹ ಮೊದಲನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ 9. ನಂತರ 2ನೇ ಪ್ರಶ್ನೆ ಈ ರೀತಿಯಾಗಿದೆ. ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಜಸ್ತ್ವ ಸಂಧಿ, ಆಪ್ಷನ್ ಬಿ ಶ್ಚುತ್ವ ಸಂಧಿ, ಆಪ್ಷನ್ ಸಿ ಅನುನಾಸಿಕ ಸಂಧಿ, ಆಪ್ಷನ್ ಡಿ ಎಂಡ್ ಸಂಧಿ. ವಾಗ್ದೇವಿ ಕಾಚಾಟ ತಾಪಗಳಿಗೆ ಗಾಜಾಡಾದಾಬಗಳು ಬರ್ತಕ್ಕಂಥದ್ದು ಆದೇಶವಾಗಿ ಸುಲಭವಾಗಿ ಗುರುತಿಸಬಹುದು. ಇದು ಜಸ್ತ್ವ ಸಂಧಿ ಅಂತ ಹೇಳಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಗ್ರಾಮರ್ ಪಾರ್ಟ್ ಏನಿದೆಯಲ್ವಾ, ಅಲ್ಲಿ ಪ್ರತಿಯೊಂದು ಸಂಧಿಗೂ ಒಂದಷ್ಟು ಪದಗಳನ್ನ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಅದನ್ನ ನೀಟಾಗಿ ನೋಡ್ಕೊಳ್ಳಿ. ಆಲ್ಮೋಸ್ಟ್ 80% ಅದರಲ್ಲೇ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಹೇಳ್ತಾ, ವಾಗ್ದೇವಿ ಅಂತಕ್ಕಂಥದ್ದು ಜಸ್ತ್ವ ಸಂಧಿಗೆ ಉದಾಹರಣೆ. ಆಪ್ಷನ್ ಎ ಜಸ್ತ್ವ ಸಂಧಿ. ನಂತರ 3ನೇ ಪ್ರಶ್ನೆ ಈ ರೀತಿಯಾಗಿದೆ. ಸಾವಿತ್ರಿಯೋಳ್ ಪದದಲ್ಲಿರುವ ವಿಭಕ್ತಿ ಇದು ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ಎ ಪ್ರಥಮ, ಆಪ್ಷನ್ ಬಿ ತೃತೀಯ, ಆಪ್ಷನ್ ಸಿ ಪಂಚಮಿ, ಆಪ್ಷನ್ ಡಿ ಸಪ್ತಮಿ. ಸಾವಿತ್ರಿಯೋಳ್ ಅಂತಕ್ಕಂಥ ಪ್ರತ್ಯಯ ಇರೋದ್ ನೋಡ್ಬೋದು. ಹಳೆಗನ್ನಡ ಪ್ರತ್ಯಯಗಳು, ಹೊಸಗನ್ನಡ ಪ್ರತ್ಯಯಗಳು, ಅದ್ರ ಜೊತೆ ಕಾರಕಾರ್ಥಗಳು, ಇದನ್ನ ತಿಳ್ಕೊಂಡ್ರೆ 1 ಅಂಕದ ಪ್ರಶ್ನೆ ಇದ್ದೇ ಇರುತ್ತೆ. ಓಳ್ ಅಂತ ಹೇಳಿ ಪ್ರತ್ಯಯ ಬಂದಿರೋದನ್ನ ನೋಡ್ಬೋದು. ಓಳ್ ಅಂತ ಬಂದಿರೋದ್ರಿಂದ ಇದು ಸಪ್ತಮಿ ವಿಭಕ್ತಿ ಆಗುತ್ತೆ. ಹಳೆಗನ್ನಡ ಸಪ್ತಮಿ ವಿಭಕ್ತಿ ಆಗುತ್ತೆ. ಆಪ್ಷನ್ ಡಿ ಸಪ್ತಮಿ. ನಂತರ 4ನೇ ಪ್ರಶ್ನೆ ಈ ರೀತಿಯಾಗಿದೆ. ಸಂಭವನಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆಯಾದ ಪದವಿದು ಅಂತ ಹೇಳಿ ಕೇಳಿದ್ದಾರೆ. ನೋಡಿ, ಸಂಭವನಾರ್ಥಕ ಅಂದ್ರೆ ಕ್ರಿಯೆ ನಡೆಯುವಲ್ಲಿ ಊಹೆಯನ್ನ ವ್ಯಕ್ತಪಡಿಸ್ತಕ್ಕಂಥದ್ದು. ಆಯ್ಕೆಗಳನ್ನ ಗಮನಿಸಿ. ಆಪ್ಷನ್ ಎ ಮಾಡೋಣ, ಆಪ್ಷನ್ ಬಿ ಮಾಡನು, ಆಪ್ಷನ್ ಸಿ ಮಾಡಿಯಾನು, ಆಪ್ಷನ್ ಡಿ ಮಾಡಲಿ. ನೋಡಿ, ಇಲ್ಲಿ ಮಾಡಲಿ ಅಂತ ಹೇಳಿದ್ರೆ ಅದು ವಿಧ್ಯಾರ್ಥಕ ಆಗುತ್ತೆ. ಹಾಗೆ ಮಾಡನು ಅಂದ್ರೆ ಅದು ನಿಷೇಧಾರ್ಥಕ ಆಗುತ್ತೆ. ಸಂಭವನಾರ್ಥಕ ಅಂದ್ರೆ ಊಹೆ, ಕಲ್ಪನೆ ಇದ್ದಾಗ ನಾವು ಮಾಡಿಯಾನು ಅಂತ ಹೇಳಿ ಹೇಳ್ಬೇಕಾಗುತ್ತೆ. ಹಾಗಾಗಿ ಆಪ್ಷನ್ ಸಿ ಮಾಡಿಯಾನು ಸರಿಯಾದ ಉತ್ತರ. ನಂತರ 5ನೇ ಪ್ರಶ್ನೆಯನ್ನು ಗಮನಿಸಿ. ಒಂದು ಅಭಿಪ್ರಾಯದ ವಿವರಣೆ ಈ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ. ಸೊ ಎಷ್ಟೋ ಸಂದರ್ಭದಲ್ಲಿ ನಮಗೆ ಪ್ರಶ್ನೆನಲ್ಲೇ ಉತ್ತರಗಳಿರುತ್ತೆ, ಗಮನಿಸಬೇಕಾಗುತ್ತೆ. ನೋಡಿ, ಇಲ್ಲಿ ಒಂದು ಅಭಿಪ್ರಾಯದ ವಿವರಣೆ ಅಂತ ಹೇಳಿ ಒಂದು ಪದ ಕೊಟ್ಟಿದ್ದಾರೆ. ವಿವರಣೆ ಮುಂದೆ ತಿಳಿಸಿರೋ ತರ ಇದೆ ಅಂದಾಗ ಯಾವ ಚಿಹ್ನೆ ಬಳಸ್ತೀವಿ? ಎಸ್, ಆಫ್ ಕೋರ್ಸ್ ವಿವರಣಾತ್ಮಕ
ಚಿಹ್ನೆ. ಆಪ್ಷನ್ ನ ಗಮನಿಸಿ. ಭಾವಸೂಚಕ ಚಿಹ್ನೆ, ವಿವರಣಾತ್ಮಕ ಚಿಹ್ನೆ, ಉದ್ಧರಣ ಚಿಹ್ನೆ, ವಾಕ್ಯ ವೇಷ್ಟನ ಚಿಹ್ನೆ. ಇಲ್ಲಿ ಪ್ರಶ್ನೆನಲ್ಲೇ ನಮಗೆ ಒಂದು ಸುಳಿವು ಸಿಕ್ಕಿರೋದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ವಿವರಣಾತ್ಮಕ ಚಿಹ್ನೆ. ನಂತರ ಕೊನೆ ಪ್ರಶ್ನೆ ಫಸ್ಟ್ ಮೆಂದು. ಅತಿ ಸಾಮ್ಯದಿಂದಾಗಿ ಉಪಮೇಯ ಮತ್ತು ಉಪಮಾನಗಳಲ್ಲಿ ಅಭೇದವನ್ನ ಹೇಳಿ ವರ್ಣಿಸಿದಾಗ ಅದು ಎಂತಹ ಅಲಂಕಾರ ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ಎ ಉಪಮಾ ಅಲಂಕಾರ, ಆಪ್ಷನ್ ಬಿ ದೃಷ್ಟಾಂತ ಅಲಂಕಾರ, ಆಪ್ಷನ್ ಸಿ ರೂಪಕ ಅಲಂಕಾರ, ಆಪ್ಷನ್ ಡಿ ಉತ್ಪ್ರೇಕ್ಷ ಅಲಂಕಾರ. ನೋಡಿ, ಅತಿ ಸಾಮ್ಯದಿಂದ ಉಪಮೇಯ ಮತ್ತೆ ಉಪಮಾನಗಳಲ್ಲಿ ಅಭೇದ ಅಂದ್ರೆ ಅದು ಭೇದ ಅಲ್ಲ, ಎರಡು ಒಂದೇ ಅಂತ ಹೇಳಿ ಹೇಳ್ತಕ್ಕಂಥದ್ದು ರೂಪಕ ಅಲಂಕಾರಕ್ಕೆ ಉದಾಹರಣೆ. ಆಪ್ಷನ್ ಸಿ ರೂಪಕ ಅಲಂಕಾರ. ಸೊ ಇಲ್ಲಿಗೆ ಫಸ್ಟ್ ಮೇನ್ ಇರ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹೇಳಿದಾಯ್ತು. ಇನ್ನ ನಂತರ ಸೆಕೆಂಡ್ ಮೇನ್. ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗೆ ಇರ್ತಕ್ಕಂಥ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದೋ ಸಂಬಂಧಿ ಪದ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ. 7ನೇ ಪ್ರಶ್ನೆ ಈ ರೀತಿಯಾಗಿದೆ. ಚೆನ್ನಾಗಿ ಅಂತಕ್ಕಂಥದ್ದು ಸಾಮಾನ್ಯಾರ್ಥಕ ಅವ್ಯಯ ಆದ್ರೆ ಆದ್ದರಿಂದ ಅಂತಕ್ಕಂಥದ್ದು ಎಂತಹ ಅವ್ಯಯ ಅಂತ ಹೇಳಿ ಕೇಳಿದ್ದಾರೆ. ಆದ್ದರಿಂದ, ಮತ್ತು ಈ ರೀತಿ ಪದಗಳೇನಿದೆಯಲ್ವಾ ಇದು ಸಂಬಂಧಾರ್ಥಕ ಅವ್ಯಯ. ಅಂದ್ರೆ ಒಂದು ವಾಕ್ಯ ಮತ್ತೆ ಇನ್ನೊಂದು ವಾಕ್ಯದ ನಡುವೆ ಸಂಬಂಧವನ್ನ ಕಲ್ಪಿಸುತ್ತೆ. ಹಾಗಾಗಿ 7ನೇ ಪ್ರಶ್ನೆ ಸೆಕೆಂಡ್ ಮೇನ್ ಅಲ್ಲಿ ಇರ್ತಕ್ಕಂತಹ 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆದ್ದರಿಂದ. ನೀವು ಇದೇ ರೀತಿ ಬರಿಬೇಕು. ಆದ್ದರಿಂದ ಎಂತಹ ಅವ್ಯಯ ಇದು? ಸಂಬಂಧಾರ್ಥಕ ಅವ್ಯಯ. ಗುರು ಮೂರಿರೆ ಮಗಣ, ಲಘು ಮೂರಿರೆ ಡ್ಯಾಶ್ ಅಂತ ಹೇಳಿ ಕೇಳಿದರೆ ಅಕ್ಷರ ಗಿಡಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಇದು. ಯಮತ ರಾಜ ಬಾನಸಲಗಂ ಅನ್ನೋ ಒಂದು ಸೂತ್ರವನ್ನ ಹಾಕೊಂಡು ನೀವು ಇದನ್ನ ಕಂಡುಹಿಡಿಬೇಕಾಗತ್ತೆ. ನೋಡಿ, ಇಲ್ಲಿ ಗುರು ಅಕಸ್ಮಾತ್ ಮೂರಿದ್ರೆ ಅಂದ್ರೆ ಡ್ಯಾಶ್ 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 ಇರುತ್ತಲ್ಲ, ಆತರ ಗುರು ಮೂರಿದ್ರೆ ಅದನ್ನ ಮಗಣ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಲಘು ಮೂರಿತ್ತು ಅಂದ್ರೆ ಈ ಯು ಶೇಪ್ ಅಲ್ಲಿ ಇರುತ್ತಲ್ಲ, ಅದು ಮೂರಿದ್ರೆ ಏನು ಅಂತ ಹೇಳಿ ಕೇಳಿದರೆ ಅದು ನಗಣ ಆಗುತ್ತೆ. ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂತಹ ವಿಡಿಯೋ ಇದೆ, ನೀವು ಅಲ್ಲಿ ನೋಡ್ಬೋದಾಗಿದೆ. ಲಘು ಮೂರಿರೆ ನಗಣ. ನೋಡಿ, ಈ ತರ ಇರುತ್ತೆ. ಓಕೆನಾ? ನಂತರ 9ನೇ ಪ್ರಶ್ನೆ. ಚಿತ್ತ ಅಂದ್ರೆ ಮನಸ್ಸು ಅಂತ ಹೇಳಿ ಪದಗಳ ಅರ್ಥ. ಕೈವಾರ ಡ್ಯಾಶ್ ಅಂತ ಹೇಳಿ ಕೇಳಿದರೆ ಕೈವಾರ ಅಂದ್ರೆ ಹೊಗಳಿಕೆ ಅಂತ ಹೇಳಿ. ಕೌರವೇಂದ್ರನ ಕೊಂದೆ ನೀನು ಪದ್ಯದಲ್ಲಿ ಬಂದಿರತಕ್ಕಂತಹ ಪದ ಇದು. ಏನು ಕೈವಾರ ಅಂದ್ರೆ ಹೊಗಳಿಕೆ. ನೆಕ್ಸ್ಟ್ 10ನೇ ಪ್ರಶ್ನೆ. ಜಾಣತನ ಅನ್ನೋದು ತದಿತಾಂತ ನಾಮ ಆದ್ರೆ ಬಳೆಗಾರ ಅಂತಕ್ಕಂಥದ್ದು ಯಾವ ರೀತಿಯ ನಾಮ ಅಂತ ಹೇಳಿ ಕೇಳಿದರೆ ಆ ಬಳೆಗಾರ, ಗಾರ, ಕಾರ, ಇಕೆ ಈ ತರ ಬಂದ್ರೆ ಅದು ತದಿತಾಂತ ನಾಮ ಆಗುತ್ತೆ. ಬಳೆಗಾರ ತದ್ದಿತಾಂತ ನಾಮ. ಓಕೆನಾ? ಇನ್ನು ನಂತರ ನೋಡಿ, ಇಲ್ಲಿ ಥರ್ಡ್ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. 11ನೇ ಪ್ರಶ್ನೆ. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಶಾನುಭೋಗರ ಬ್ರಹ್ಮಾಸ್ತ್ರ ಕಿರ್ದಿ ಪುಸ್ತಕ. 12ನೇ ಪ್ರಶ್ನೆ. ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದ ವಿಶ್ವೇಶ್ವರಯ್ಯನವರು ಮಾಡಿದ ಘೋಷಣೆ ಯಾವುದು? ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯವನ್ನ ನೀಡಿದಂತಹ ವಿಶ್ವೇಶ್ವರಯ್ಯನವರು ಮಾಡಿದಂತಹ ಘೋಷಣೆ ಅಂತ ಹೇಳಿದ್ರೆ ಕೈಗಾರೀಕರಣ ಇಲ್ಲವೇ ಅವನತಿ ಅಂತಕ್ಕಂಥದ್ದು. ಪಠ್ಯಪುಸ್ತಕದ ಮಧ್ಯದಿಂದ ಈ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ. 13ನೇ ಪ್ರಶ್ನೆ. ಜಗತ್ತು ಕ್ಷೋಭೆಗೊಂಡು ನರಳಲು ಕಾರಣ ಆಗಿರ್ತಕ್ಕಂಥ ಅಂಶಗಳು ಯಾವುವು? ಜಗತ್ತು ಕೊಲೆ, ಸುಲಿಗೆ, ದ್ವೇಷ, ಅಸೂಯೆ ಇವುಗಳಿಂದ ಕ್ಷೋಭೆಗೊಂಡು ನರಳುತ್ತಾ ಇದೆ. 14ನೇ ಪ್ರಶ್ನೆ. ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನ ಏಕೆ ಪಾಲಿಸಲಾಗುತ್ತದೆ? ವಿಮಾನ ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಗಡಿ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮವನ್ನ ಪಾಲಿಸಲಾಗುತ್ತೆ. 15ನೇ ಪ್ರಶ್ನೆ. ಹಕ್ಕಿ ಯಾರನ್ನ ಹರಿಸಿದೆ? ಹಕ್ಕಿ ಹೊಸಗಾಲದ ಹಸು ಮಕ್ಕಳನ್ನ ಹರಿಸಿದೆ. 16ನೇ ಪ್ರಶ್ನೆ. ಕುಮಾರವ್ಯಾಸನ ಆರಾಧ್ಯ ದೈವ ಯಾವುದು? ಕುಮಾರವ್ಯಾಸನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ. 17ನೇ ಪ್ರಶ್ನೆ. ಭಗತ್ ಸಿಂಗ್ನ ಘೋಷಣೆ ಏನು? ಭಗತ್ ಸಿಂಗ್ನ ಘೋಷಣೆ ಇಂಕ್ವಿಲಾಬ್ ಜಿಂದಾಬಾದ್ ಅಂತ ಹೇಳಿ. ನಂತರ 3-4 ವಾಕ್ಯದ ಪ್ರಶ್ನೆಗಳು. ಇದಕ್ಕೆ ನಾನು ಉತ್ತರಗಳನ್ನ ಹೇಳ್ತಾ ಹೋಗಲ್ಲ. ನಿಮ್ಗೆ ಉತ್ತರಗಳು ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ. ಈಗ ನಾನು ಪ್ರಶ್ನೆಗಳನ್ನ ಹೇಳ್ತಾ ಹೋಗ್ತೀನಿ. ನಿಮ್ಮ ಕ್ಲಾಸ್ ಬುಕ್ ಅಲ್ಲಿ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಟಿಕ್ ಮಾಡ್ಕೊಳ್ಳಿ. ಈ ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿ ಹೇಳ್ತಾ ಪ್ರಶ್ನೆಗಳನ್ನ ಗಮನಿಸಿ. ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯವೇನು? ಮಹಿಳೆಯ ಆರ್ತನಾದ ಕೇಳಿ ರಾಹುಲನ ಮನಸ್ಸಿನಲ್ಲಿ ಮೂಡಿದ ಪ್ರಶ್ನೆಗಳು ಯಾವುವು? ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು?
ಅಗ್ನಿಭೂತಿ ವಾಯುಭೂತಿಯರಿಗೆ ತಾವು ಓದಬೇಕೆಂಬ ಆಸೆ ಹುಟ್ಟಲು ಕಾರಣವೇನು? ಕೃಷ್ಣ ಆಮಿಷಗಳನ್ನ ಒಡ್ಡಿದಾಗ ಕರ್ಣನ ಮನಸ್ಸಿನಲ್ಲಿ ಮೂಡಿದ ಭಾವನೆಗಳೇನು? ಹಾಗೆ ಯಜ್ಞಾಶ್ವದ ಹಣೆಯಲ್ಲಿದ್ದಂತಹ ಪಟ್ಟಿಯಲ್ಲಿದ್ದ ಬರಹವನ್ನ ತಿಳಿಸಿ. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಶ್ರಮಿಕ ವರ್ಗದ ಬದುಕನ್ನ ಹೇಗೆ ಚಿತ್ರಿಸಲಾಗಿದೆ? ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? ಜ್ಞಾನಿ ಮತ್ತು ಅಜ್ಞಾನಿಗಳ ಸಂಘದ ನಡುವಿನ ಬಗೆಗೆ ಅಕ್ಕ ಮಹಾದೇವಿ ಅಭಿಪ್ರಾಯ ಏನು? ಇನ್ನು ಕೊನೆ ಪ್ರಶ್ನೆ, ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗಿತ್ತು ಅಂತ ಹೇಳಿ. ಇನ್ನಾದ ನಂತರ 5ನೇ ಮೇನಲ್ಲಿ ಕವಿ ಪರಿಚಯದ ಕುರಿತು ಪ್ರಶ್ನೆ ಇದೆ. ಇಬ್ಬರು ಕವಿಗಳ ಪರಿಚಯವನ್ನ ಕೊಟ್ಟಿದ್ದಾರೆ, ವಿಕ್ರು ಗೋಕಾಕ್ ಮತ್ತೆ ಲಕ್ಷ್ಮೀಶ. ವಿಕ್ರು ಗೋಕಾಕ್ ವಿನಾಯಕ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರ್ತಕ್ಕಂತಹ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್. ಇವರು 1909ರಲ್ಲಿ ಹಾವೇರಿ ಜಿಲ್ಲೆ ಸವಣೂರಿನಲ್ಲಿ ಜನಿಸಿದರು. ಕನ್ನಡ ಸಾಹಿತ್ಯದ ಪ್ರಮುಖ ಸಾಹಿತಿಗಳಲ್ಲಿ ಇವರು ಒಬ್ಬರಾಗಿದ್ದಾರೆ. ಇವರು ಸಮುದ್ರದಾಚೆಯಿಂದ, ಸಮುದ್ರ ಗೀತೆಗಳು, ಪಯಣ, ಉಗಮ, ಇಜ್ಜೋಡು, ಸಮರಸವೇ ಜೀವನ, ಭಾರತ, ಸಿಂಧು ರಶ್ಮಿ ಮುಂತಾದ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಇವರ ಸಾಹಿತ್ಯ ಸೇವೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗೌರವ ಡಾಕ್ಟರೇಟ್ ಪ್ರಶಸ್ತಿ, ಡಿಲಿಟ್ ಪದವಿ ಮುಂತಾದ ಪ್ರಶಸ್ತಿಗಳ ಜೊತೆಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಕ್ಕಿದೆ. ಹಾಗೆ ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರ ಕೂಡ ಇವರಿಗೆ ದೊರೆತಿದೆ. ನಂತರ 29ನೇ ಪ್ರಶ್ನೆ, ಲಕ್ಷ್ಮೀಶನು ಕ್ರಿಸ್ತಶಕ 1550ರಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ದೇವನೂರು ಎಂಬಲ್ಲಿ ಜನಿಸಿದ. ಈತನಿಗೆ ಲಕ್ಷ್ಮೀ ರಮಣ, ಲಕ್ಷ್ಮೀಪತಿ ಅಂತಕ್ಕಂಥ ಹೆಸರುಗಳಿತ್ತು. ಜೈಮಿನಿ ಭಾರತ ಎನ್ನುವ ಒಂದು ಪ್ರಸಿದ್ಧ ಕೃತಿಯನ್ನ ಈತ ರಚನೆ ಮಾಡಿದ್ದಾನೆ. ಈತನಿಗೆ ಉಪಮಾಲೋಲ, ಕರ್ನಾಟಕ ವಿಚೂತವನ ಚೈತ್ರ ಅಂತಕ್ಕಂತಹ ಬಿರುದುಗಳು ಇತ್ತು. ಇನ್ನು ನಂತರದ ಮೇನಲ್ಲಿ ಪದ್ಯ ಭಾಗಕ್ಕೆ ಪ್ರಸ್ತಾರವನ್ನ ಹಾಕಿ ಗಣ ವಿಭಾಗ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ವೀರಲವ ಪದ್ಯವನ್ನ ಕೊಟ್ಟಿದ್ದಾರೆ. ಎತ್ತಣ ತುರಂಗಂ ಇದು ಪೊಕ್ಕು ಪೂದೋಟಮಂ ತೊತ್ತಳ ತುಳಿದಿದು ವಾಲ್ಮೀಕಿ ಮುನಿನಾಥನ್ ಏ ಪೊತ್ತಂ ಆರೈವುದಂ ಎನೆಗೆ ಮಿಸಿ ಎಂದೆನೆಗೆ ಮಿಸಿಪೋದ ನಬ್ದಿಪಂ ಕರೆಸಲಾಗಿ ಅಂತ ಇದೆ. ಸೊ ಇಲ್ಲಿ ವೀರಲವ ಪದ್ಯದ ಸಾಲುಗಳನ್ನ ಕೊಟ್ಟಿದ್ದಾರೆ. ಇದು ವಾರ್ಧಕ ಷಟ್ಪದಿಗೆ ಉದಾಹರಣೆ ಆಗುತ್ತೆ. ಇವಾಗ ಯಾವ ರೀತಿ ಇದಕ್ಕೆ ಪ್ರಸ್ತಾರ ಹಾಕೋದು ಅಂತ ಹೇಳಿ ನೋಡೋಣ. ಈ ಪದ್ಯಕ್ಕೆ ಇಲ್ಲಿ ಪ್ರಸ್ತಾರ ಹಾಕಿರೋದನ್ನ ನೀವು ಗಮನಿಸಬಹುದಾಗಿದೆ. ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ನಾವು ಗುರುವನ್ನು ಹಾಕಿದೀವಿ. ಹಾಗೆ ಅನುಸ್ವಾರ ವಿಸರ್ಗದಿಂದ ಕೂಡಿರ್ತಕ್ಕಂಥ ಅಕ್ಷರಕ್ಕೆ ಗುರು, ಮತ್ತೆ ದೀರ್ಘಾಕ್ಷರಗಳಿಗೆ ನಾವು ಗುರುವನ್ನು ಹಾಕ್ತೀವಿ. ಬಾಮಿನಿ ಮತ್ತು ವಾರ್ಧಕ ಷಟ್ಪದಿಯ 3ನೇ ಸಾಲಿನ ಕೊನೆ ಅಕ್ಷರಕ್ಕೆ ನಾವು ಗುರುವನ್ನು ಹಾಕ್ತೀವಿ. ಮತ್ತು ಐ ಮತ್ತು ಅವು ಸಹಿತ ಅಕ್ಷರಗಳಿಗೂ ಕೂಡ ಗುರುವನ್ನು ಹಾಕ್ತೀವಿ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡು ನೀವು ಪ್ರಸ್ತಾರವನ್ನು ಹಾಕಬೇಕಾಗತ್ತೆ. ಮೊದಲನೇ ಸಾಲಿನಲ್ಲಿ ಒಟ್ಟು 5 ಮಾತ್ರೆ 4 ಗುಂಪುಗಳಿದ್ದು 20 ಮಾತ್ರೆ ಇದೆ. 2ನೇ ಸಾಲಲ್ಲೂ ಕೂಡ 20 ಮಾತ್ರೆಗಳು, 3ನೇ ಸಾಲಿನಲ್ಲಿ 32 ಮಾತ್ರೆಗಳು ಇರೋದನ್ನು ನೋಡ್ಬೋದು. ಹಾಗಾಗಿ ಇದು ವಾರ್ಧಕ ಷಟ್ಪದಿಗೆ ಉದಾಹರಣೆಯಾಗಿರ್ತಕ್ಕಂತಹ ಪದ್ಯ. ಹಾಗೆ ನೀವು ಪ್ರಸ್ತಾರ ಹಾಕೋದು ತುಂಬಾ ಸುಲಭವಾಗಿರುತ್ತೆ. ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಹಾಕೋದಕ್ಕೆ ಬರಲ್ಲ ಅಂತ ಹೇಳಿದ್ರೆ ನೀವು ಕಲ್ತ್ಕೊಳ್ಳಿ, ತುಂಬ ಈಸಿ. ಹೇಗೆ ಹಾಕೋದು ಅಂತಲೇ ಒಂದು ಸಪ್ರೇಟ್ ಆಗಿರ್ತಕ್ಕಂತಹ ವಿಡಿಯೋ ಮಾಡಿದ್ದೀನಿ, ಅಲ್ಲಿ ನೀವು ತಿಳಿಬೋದಾಗಿದೆ. ಓಕೆ ವಿದ್ಯಾರ್ಥಿಗಳ ಮುಂದಿನ ಮೇಲೆ ಈ ರೀತಿಯಾಗಿದೆ. ಕೆಳಗೆ ಕೊಟ್ಟಿರ್ತಕ್ಕಂತಹ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಹೇಳ್ಕೊಟ್ಟಿದ್ದಾರೆ. 31ನೇ ಪ್ರಶ್ನೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಗಾದೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನೋಡ್ಬೋದು. ಸಾಕಷ್ಟು ಸಂದರ್ಭದಲ್ಲಿ ಗಾದೆಯನ್ನ ಕೊಟ್ರೆ ಅದು ದೃಷ್ಟಾಂತ ಅಲಂಕಾರ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಇದನ್ನ ಯಾವ ರೀತಿ ಡೀಟೇಲ್ ಆಗಿ ಬರೆಯೋದು ಅಂತ ಹೇಳಿ ನೋಡೋಣ. ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ. ಇಲ್ಲಿ ಒಂದು ಗಾದೆ ಕೊಟ್ಟಿದ್ದಾರೆ, ಇದು ದೃಷ್ಟಾಂತ ಅಲಂಕಾರ ಆಗುತ್ತೆ. ಲಕ್ಷಣ ಏನು ಅಂತ ಹೇಳಿದ್ರೆ 2 ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಭಾವವನ್ನು ತೋರ್ತಾ ಇದ್ರೆ ಇದೇ ದೃಷ್ಟಾಂತ ಅಲಂಕಾರ ಆಗುತ್ತೆ. ಇಲ್ಲಿ ಉಪಮೇಯ ಮಾತು ಬಲ್ಲವನಿಗೆ ಜಗಳ ಇಲ್ಲ, ಉಪಮಾನ ಊಟ ಬಲ್ಲವನಿಗೆ ರೋಗ ಇಲ್ಲ. ಸಮನ್ವಯ ಏನು ಅಂತ ಹೇಳಿದ್ರೆ ಉಪಮೇಯ ಮತ್ತು ಉಪಮಾನ ಬಿಂಬ ಪ್ರತಿಬಿಂಬ ಭಾವದಂತೆ ಪ್ರತಿಪಾದಿತ ಆಗ್ತಾ ಇದೆ. ಹಾಗಾಗಿ ಇದು ದೃಷ್ಟಾಂತ ಅಲಂಕಾರ ಅಂತೇಳಿ ಬರೀಬೇಕು. ತುಂಬಾ ಸುಲಭವಾಗಿರ್ತಕ್ಕಂಥ ಅಲಂಕಾರ ಇದಾಗಿದೆ. ಓಕೆ, ನಂತರದ 8ನೇ ಮೇನಲ್ಲಿ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ವಿಸ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. 2 ಗಾದೆ ಕೊಟ್ಟಿದ್ದಾರೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಅಂತ ಹೇಳಿ. ಇಲ್ಲಿ ಗಾದೆಯನ್ನ ಬರೆಯೋದಕ್ಕಿಂತ ಮುಂಚೆ ಪೀಠಿಕೆ ಬರೀಬೇಕು ಗಾದೆಯ ಬಗ್ಗೆ. ಗಾದೆಗಳು ಆಕಾರದಲ್ಲಿ ವಾಮನನ ರೂಪವನ್ನ ಹೊಂದಿದ್ರು ಕೂಡ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಇರುತ್ತೆ. ಹಾಗೇನೆ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತಕ್ಕಂತಹ ಮಾತಿದೆ. ಈ ರೀತಿ ನಿಮ್ಮ ಟೀಚರ್ಸ್ ಹೇಳ್ಕೊಟ್ಟಿರ್ತಾರಲ್ಲ, ಅದನ್ನ ಬರೆದು ಗಾದೆಯನ್ನ ವಿಸ್ತರಿಸಿ ಬರೆದು ಉಪಸಂಹಾರವನ್ನ ಬರೀಬೇಕಾಗುತ್ತೆ. ನಂತರ ನೋಡಿ, ಇಲ್ಲಿ ಸಂದರ್ಭದ ವಾಕ್ಯಗಳನ್ನ ಹೇಳ್ತೀನಿ, ಯಾವ ಪಾಠ ಹಾಗೆ ಯಾರು ಬರ್ದಿರೋದು ಅಂತ ಕೂಡ ನೀವು ಹೇಳ್ತಾ ಹೋಗಿ. ತಕ್ಕುದೇ ಬೆರಸಲ್ಕೆ ಗುರುತಮಂ ತೈಲಮಂ. ಮರಿಯಪ್ಪ ಭಟ್ಟ ಅವ್ರು ರಚನೆ ಮಾಡಿರ್ತಕ್ಕಂತಹ ನಮ್ಮ ಭಾಷೆ ಪಾಠದ ವಾಕ್ಯ ಇದು. ಹುಲಿ ಈಗ ಎಷ್ಟು ಹಸಿದಿರಬೇಕು. ಎನ್ ಮೂರ್ತಿರಾವ್ ಅವರು ರಚನೆ ಮಾಡಿರ್ತಕ್ಕಂತಹ ವ್ಯಾಘ್ರಗೀತೆ ಪಾಠದ ಸಾಲು.
ಶಿಕ್ಷಣವೇ ಎಲ್ಲಾ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ. ಭಾಗ್ಯಶಿಲ್ಪಿಗಳು ಪಾಠ DS ಜಯಪ್ಪ ಗೌಡ ಅವರು ರಚನೆ ಮಾಡಿರ್ತಕ್ಕಂಥದ್ದು. ತಿಂಗಳು ನೂರಿನ ನೀರನ್ನು ಹೇರಿ, ದ.ರಾ ಬೇಂದ್ರೆಯವರ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯ. ಹಸುರು ಹಸುರಳೆ ಉಸಿರು, ಹೆಸರೇ ಹೇಳುತ್ತೆ, ಕುವೆಂಪು ಅವರ ಹಸಿರು ಪದ್ಯ. ವಸಂತವಾಗುತ್ತಾ ಮುಟ್ಟೋಣ, ಸಂಕಲ್ಪ ಗೀತೆ ಪದ್ಯ, GS ಶಿವರುದ್ರಪ್ಪನವರದು. ಇದಾದ ನಂತರ ಪದ್ಯವನ್ನ ಪೂರ್ಣ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಹಲಗಲಿ ಬೇಡರು ಪದ್ಯವನ್ನ ಕೊಟ್ಟಿದ್ದಾರೆ. ಕೊಡಲಿ ಕೋರೆ ಕೂಡ ಕಬ್ಬಿಣ, ಮೊಸರು ಬೆಣ್ಣಿ ಹಾಲ, ಉಪ್ಪು ಎಣ್ಣೆ ಅರಿಶಿನ ಜೀರಗಿ, ಅಕ್ಕಿ ಸಕಾರಿ ಬೆಲ್ಲ, ಗಂಗಳ ಚರಗಿ ಮಂಗಳ ಸೂತ್ರ ಹೋದವು ಬೀಸು ಕಲ್ಲ, ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ, ಸಿಕ್ಕತ್ತು ತಗೊಂಡು ಸರದ ನಿಂತರೋ ಊರಿಗೆ ಕೊಳ್ಳಿ ಕೊಟ್ಟ, ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರ್ತುಳಿಯಲಿಲ್ಲ ಎಳ್ಳಷ್ಟು, ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು, ಕುರ್ತಕೋಟಿ ಕಲ್ಮೇಶನ ದಯದಿಂದ ಹಾಡಿದೆ ನನ್ನ ಜನಕ. ಇದಾದ ನಂತರ ಇಲ್ಲಿ ಸಾರಾಂಶವನ್ನ ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ಚಲಮನೆ ಮೆರೆವ ಪದ್ಯವನ್ನ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಈ ಪದ್ಯ ಯಾವುದು ಅಂತ ಹೇಳಿ ನೀವು ಬರೀಬೇಕು. ಅದಾದ ನಂತರ ಆ ಒಂದು ಪದ್ಯದ ವಿವರಣೆಯನ್ನ ನೀವು ಇಲ್ಲಿ ಬರೀಬೇಕು. ನಿಮಗೆ ಪೊಡೆಮೊಟ್ಟಿ ಪೋಪೆ ಬಂದನ್ ಅಂತ ಇದೆಯಲ್ಲ, ಆ ಒಂದು ಪ್ಯಾರವನ್ನ ಕೊಟ್ಟಿದ್ದಾರೆ. ಇನ್ನ ನಂತರ 8-10 ವಾಕ್ಯದಲ್ಲಿ ಉತ್ತರಿಸಿ. ಒಂದೇ ಪಾಠದ 2 ಪ್ರಶ್ನೆ, ಒಂದೇ ಪದ್ಯದ 2 ಪ್ರಶ್ನೆ ಇರುತ್ತೆ. ಇಲ್ಲಿ ಶಬರಿ ಪಾಠದ ಪ್ರಶ್ನೆ ಕೊಟ್ಟಿದ್ದಾರೆ. ಶಬರಿಯ ಚಿಂತೆ ಇಂಗಿ ಹೋದ ಸಂದರ್ಭವನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮತ್ತೊಂದು ಪ್ರಶ್ನೆ, ಶಬರಿಯ ಸಂತೋಷ ಸಡಗರ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ಅಂತ ಹೇಳಿ. ಹಾಗೆ ಇನ್ನೊಂದು ಪ್ರಶ್ನೆ, ದ್ರುಪದನಿಗೂ ದ್ರೋಣನಿಗೂ ನಡೆದಂತಹ ಸಂಭಾಷಣೆಯನ್ನ ಬರೆಯಿರಿ ಅಂತ ಹೇಳ್ಬಿಟ್ಟು ಕೆಮ್ಮನೆ ಮೀಸೆ ಹೊತ್ತನೆ ಕೊಟ್ಟಿದ್ದಾರೆ. ಹಾಗೆ ದ್ರೋಣನು ದ್ರುಪದನ ವಿರುದ್ಧ ಶಪಥ ಮಾಡಲು ಕಾರಣ ಆಗದಂತಹ ಅಂಶಗಳನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದಾದ ನಂತರ ಅಪಠಿತ ಗದ್ಯ ಇದೆ. ಅಪಠಿತ ಗದ್ಯ ಅಂತೂ ನಿಮಗೆ ಗೊತ್ತೇ ಇರುತ್ತೆ, ಅಲ್ಲೇ ಆನ್ಸರ್ಸ್ ಇರುತ್ತೆ, ಈಸಿಯಾಗಿ ಪ್ಯಾರಾವನ್ನ ಓದ್ಕೊಂಡು ಆನ್ಸರ್ ಮಾಡ್ತಕ್ಕಂಥದ್ದು. ಇನ್ನು ಇದಾದ ನಂತರ ಪತ್ರ ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ. ನಿಮ್ಮನ್ನ ಬೀದರ್ ಸರ್ಕಾರಿ ಪ್ರೌಢಶಾಲೆಯ 10ನೇ ತರಗತಿ ವಿದ್ಯಾರ್ಥಿ ಸುಬೋಧ ಅಂತ ಹೇಳಿ ಭಾವಿಸ್ಕೊಂಡು ನಿಮ್ಮ ಶಾಲೆಯಲ್ಲಿ ಒಂದು ಕುಡಿಯೋ ನೀರಿನ ಘಟಕವನ್ನ ಸ್ಥಾಪಿಸುವಂತೆ ಕೋರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿಗೆ ಪತ್ರ ಬರೀರಿ ಅಂತ ಕೊಟ್ಟಿದ್ದಾರೆ. ತುಂಬಾನೇ ಈಸಿ ಆಗಿದೆ. ಹಾಗೆ ಇನ್ನೊಂದು ಪತ್ರ ಅಂತ ಹೇಳಿದ್ರೆ, ನಿಮ್ಮನ್ನ 10ನೇ ತರಗತಿ ವಿದ್ಯಾರ್ಥಿ ಲಿಖಿತ ಅಂತ ಹೇಳಿ ಭಾವಿಸ್ಕೊಂಡು ನಿಮ್ಮ ವಿದ್ಯಾಭ್ಯಾಸದ ಪ್ರಗತಿಯನ್ನ ಕುರಿತು ನೇತಾಜಿ ನಗರದಲ್ಲಿ ವಾಸವಾಗಿರ್ತಕ್ಕಂತಹ ವನಿತಾ ಅನ್ನೋ ತಾಯಿಗೆ ಪತ್ರ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ. 2 ಪತ್ರ ಹೇಗ್ ಬರೆಯೋದು ಅಂತ ಹೇಳಿ ನಾನು ತಿಳಿಸ್ಕೊಟ್ಟಿದ್ದೀನಿ, ಅಲ್ಲಿ ನೀವು ನೋಡ್ಬೋದಾಗಿದೆ. ಇನ್ನ ಕೊನೆಯದಾಗಿ ಇಲ್ಲಿ ಪ್ರಬಂಧವನ್ನ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ ಹಾಗೆ ಅತಿವೃಷ್ಟಿಯಿಂದ ಅನಾಹುತ. ಸಾಮಾಜಿಕ ಜಾಲತಾಣಗಳು ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಯೂಟ್ಯೂಬ್ ಆಗಿರ್ಬೋದು, ಕ್ರೋಮ್ ಆಗಿರ್ಬೋದು, ಇವನ್ನ ಯಾವ ರೀತಿ ನೀವು ಸದ್ಬಳಕೆ ಮಾಡ್ಕೊಂತೀರಾ ಅಂತ ಹೇಳಿ. ಇನ್ನು ಅತಿವೃಷ್ಟಿ ಅಂತ ಹೇಳಿದ್ರೆ ಹೆಚ್ಚಿನ ಮಳೆಯಿಂದ ಏನೇನ್ ಅನಾಹುತ ಆಗುತ್ತೆ ಅಂತ ಹೇಳಿ ಬರೀಬೇಕು. ಸೊ ಇದಿಷ್ಟು ನಮ್ಮ ತುಮಕೂರು ಜಿಲ್ಲೆಯ ಒಂದು ಅಭ್ಯಾಸ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅಂತ ಹೇಳಿ ಹೇಳ್ತಾ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.